ಜಿಬಿಎ ಕಚೇರಿಯಲ್ಲಿ ಗುಜರಿ ವಾಹನಗಳ ರಾಶಿ ಇದೆ. ನಗರದ ವಾಹನ ತೆರವಿಗೆ ಜಿಬಿಎ ಏನೋ ಮುಂದಾಗಿದೆ, ಆದರೆ ಸ್ವಂತ ಆವರಣವೇ ಜಿಬಿಎಗೆ ಸವಾಲಾಗಿ ಮಾರ್ಪಟ್ಟಿದೆ. ಕೇಂದ್ರ ಕಚೇರಿ ಆವರಣದಲ್ಲಿ ಸದ್ಯ ವರ್ಷಗಳಿಂದ ಹಳೆಯ ವಾಹನಗಳು ನಿಂತು ತುಕ್ಕು ಹಿಡಿದೋಗಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ತುಕ್ಕು ಹಿಡಿದ ವಾಹನಗಳಿಂದ ಜಿಬಿಎ ಆವರಣದ ಅಂದವೇ ಹದಗೆಟ್ಟು ಹೋಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆಯಲ್ಲ, ಆ ಕಚೇರಿಯಲ್ಲಿ ಗುಜರಿ ವಾಹನಗಳ ರಾಶಿ ಬಿದ್ದಿದೆ. ಸದ್ಯ ನಗರದ ವಾಹನ ತೆರವಿಗೆ ಜಿಬಿಎ ಏನೋ ಮುಂದಾಗಿದೆ, ಆದರೆ ಅವರ ಸ್ವಂತ ಆವರಣವೇ ಸದ್ಯ ಜಿಬಿಎಗೆ ಸವಾಲಾಗಿ ಮಾರ್ಪಟ್ಟಿದೆ. ಕೇಂದ್ರ ಕಚೇರಿ ಆವರಣದಲ್ಲಿ ವರ್ಷಗಳಿಂದ ವಾಹನಗಳು ನಿಂತು ತುಕ್ಕು ಹಿಡಿದೋಗಿದೆ. ಸದ್ಯ ಈ ತುಕ್ಕು ಹಿಡಿದ ವಾಹನಗಳಿಂದ ಜಿಬಿಎ ಆವರಣವೇ ಅಂದ ಹಾಳಾಗ್ಬಿಟ್ಟಿದೆ. ಸಾರ್ವಜನಿಕರಿಗೆ ಪಾರ್ಕಿಂಗ್ ಸಮಸ್ಯೆ ಅಂತ ಹೇಳಿಬಿಟ್ಟು ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಇಡಲಾಗಿದೆ. ಫುಟ್ಪಾತ್ ವಾಹನ ತೆರವು ಮಾಡುವಂತಹ ಜಿಬಿಎಗೆ ಈಗ ತಿರುಗೇಟು ಕೊಟ್ಟಿದ್ದಾರೆ ಸಾರ್ವಜನಿಕರು. ಮೊದಲು ನಿಮ್ಮ ಆವರಣವನ್ನ ಸ್ವಚ್ಛಗೊಳಿಸಿ ಅಂತ ಜನರು ಕ್ವೆಶ್ಚನ್ ಮಾಡಿದ್ದಾರೆ. ಜಿಬಿಎ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಟೋಯಿಂಗ್ ಮಾಡ್ತಾರೆ, ಪಾದಚಾರಿ ಮಾರ್ಗದಲ್ಲಿ ಗಾಡಿ ನಿಲ್ಲಿಸ್ತೀರಾ, ಟೋಯಿಂಗ್ ಮಾಡಿ ತಗೊಂಡು ಹೋಗ್ತೀವಿ, ನಿಲ್ಲಿಸ್ತೀವಿ ಅಂತಾರಲ್ಲ, ಹಂಗೆ ತಗೊಂಡೋಗಿ ನಿಲ್ಲಿಸಿ ಜಿಬಿಎ ಆವರಣ ತುಕ್ಕು ಹಿಡಿದೋಗ್ಬಿಟ್ಟಿದೆ. ನೋಡಿ, ಟಿವಿ ಸ್ಕ್ರೀನ್ ಮೇಲೆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಾ. ನೀವು ಫುಟ್ಪಾತ್ ಮೇಲೆ ಗಾಡಿ ಇಡಬೇಡಿ ಅಂತೀರಲ್ಲ, ನಿಮ್ಮ ಆವರಣದ ಕತೆ ಏನು? ನಿಮ್ಮ ಜಿಬಿಎ ಆಫೀಸ್ ಮುಂದೆನೇ ಅಷ್ಟು ರಾಶಿ ಕಾರ್ಗಳು, ಬೈಕ್ಗಳು ತುಕ್ಕು ಹಿಡಿದು ನಿಂತ್ಬಿಟ್ಟಿದೆಯಲ್ಲ, ಮೊದಲು ಅವನ್ನ ಕ್ಲೀನ್ ಮಾಡಿ, ಆಮೇಲೆ ಪಾದಚಾರಿ ಮಾರ್ಗ ಮತ್ತೊಂದು ಮಗದಂತ ಸರಿ ಮಾಡಿ ಅಂತ ಹೇಳಿ ಸದ್ಯ ಸಾರ್ವಜನಿಕರು ಜಿಬಿಎಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈಗ ನಗರದ ರಸ್ತೆ ಫುಟ್ಪಾತ್ಗಳಲ್ಲಿ ಅನಾಥ ವಾಹನಗಳ ತೆರವು ಕಾರ್ಯಾಚರಣೆ ನಡೆಸಿರುವಂತಹ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಇದೀಗ ತನ್ನದೇ ಕಚೇರಿ ಆವರಣದ ಪರಿಸ್ಥಿತಿ ಪ್ರಶ್ನೆಯಾಗಿರುವಂಥದ್ದು. ಜಿಬಿಎ ಕೇಂದ್ರ ಕಚೇರಿ ಆವರಣದಲ್ಲೇ ಹಲವು ವರ್ಷಗಳಿಂದ ಹಳೆಯ ಹಾಗೆ ಅನಾಥ ವಾಹನಗಳು ತುಕ್ಕು ಹಿಡಿದು ನಿಂತುಬಿಟ್ಟಿದೆ. ಗುಜರಿ ತಾಣದಂತಾಗಿ ಮಾರ್ಪಟ್ಟಿದೆ ಜಿಬಿಎ ಆವರಣ. ಸದ್ಯ ಈ ಆರೋಪ ಕೇಳಿ ಬರ್ತಾ ಇರೋದು. ಈ ಬಗ್ಗೆ ಸಾರ್ವಜನಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲು ತಮ್ಮ ಆವರಣವನ್ನ ಸ್ವಚ್ಛಗೊಳಿಸಿ, ಬಳಿಕ ನಗರದ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಆಗ್ರಹಿಸಿದ್ದಾರೆ. ನಗರದ ರಸ್ತೆಗಳಲ್ಲಿ ಸ್ವಚ್ಛತೆ ಹಾಗೂ ಒತ್ತುವರಿ ತೆರವಿಗೆ ಸದ್ಯ ಜಿಬಿಎ ಮುಂದಾಗಿರುವಂತಹ ತನ್ನ ಕಚೇರಿ ಆವರಣವೇ ಈಗ ಪ್ರಶ್ನೆಯಾಗಿದೆ. ಜಿಬಿಎ ಕೇಂದ್ರ ಕಚೇರಿ ಆವರಣದಲ್ಲೇ ಹಳೆಯ ಹಾಗೂ ಅನಾಥ ವಾಹನಗಳು ವರ್ಷಗಳಿಂದ ತೆರವುಗೊಳ್ಳದೆ ಹಾಗೆ ಉಳಿದಿದೆ ಎಂಬ ಆರೋಪ ಸದ್ಯ ಕೇಳಿಬರ್ತಾ ಇದೆ. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಯಶ್ರೀ, ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಯಶ್ರೀ, ಗಮನಿಸ್ತಾ ಇದ್ದೀವಿ, ಕೃಷ್ಣ ಬೈರೇಗೌಡರು ನಗರಾಭಿವೃದ್ಧಿ ಸಚಿವರಾದ್ಮೇಲೆ ಜಿಬಿಎಲ್ಲಿ ಇನ್ನಿಲ್ಲದಂತಹ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಸ್ತಾ ಇದ್ದಾರೆ. ಫುಟ್ಪಾತ್ ಒತ್ತುವರಿ ಕಾರ್ಯ ಎಲ್ಲ ಕೂಡ ಸರಾಗವಾಗಿ ನಡೀತಾ ಇದೆ. ಆದ್ರೆ ಮುಂದೆ ಹೋಗ್ಬಿಟ್ಟು ಪ್ರಶ್ನೆ ಮಾಡುವಂತ ಜಿಬಿಎ ತನ್ನ ಆವರಣವನ್ನೇ ನೋಡ್ಕೊಂಡಿಲ್ವಾ ಅಂತ? ಎಸ್ ವಿದ್ಯಾ, ಬೆಂಗಳೂರು ನಗರದ ರಸ್ತೆ ಹಾಗೂ ಫುಟ್ಪಾತ್ಗಳಲ್ಲಿ ಅನಾಥವಾಗಿ ಬಿದ್ದಿರುವಂತಹ ವಾಹನಗಳ ತೆರವು ಕಾರ್ಯಾಚರಣೆ ಒಂದು ಕಡೆಯಿಂದ ಬರದಿಂದ ಸಾಗ್ತಾ ಇದ್ರೆ, ಇತ್ತ ಜಿಬಿಎ ಮುಖ್ಯ ಕಚೇರಿಯ ಆವರಣದಲ್ಲಿ ಕೆಟ್ಟು ನಿಂತಿರುವ ಗುಜರಿ ವಾಹನಗಳ ತೆರವು ಕಾರ್ಯಾಚರಣೆ ಯಾವಾಗ ಆಗತ್ತೆ ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಯಾಕೆಂತ ಹೇಳಿದ್ರೆ, ಹೇಳೋದು ಒಂದು, ಮಾಡೋದು ಇನ್ನೊಂದು. ಮೊದಲಿಗೆ ತಮ್ಮ ಬುಡವನ್ನಂದ್ರೆ ತಮ್ಮ ಮುಖ್ಯ ಕಚೇರಿಯಲ್ಲಿರುವ ಸಮಸ್ಯೆ ಅಂದ್ರೆ ಕೆಟ್ಟು ನಿಂತಿರುವ ಹಳೆಯ ಗಾಡಿಗಳನ್ನ ತೆರವುಗೊಳಿಸಲಿ, ನಂತರ ಫೀಲ್ಡ್ಗೆ ಇಳಿಯಲಿ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಅಲ್ಲಿಗೆ ಬರುವಂತಹ ಸಾರ್ವಜನಿಕರಿಗೆ ಪಾರ್ಕಿಂಗ್ ಸಮಸ್ಯೆ ಆಗ್ತಾ ಇದೆ. ಗಾಡಿ ಪಾರ್ಕ್ ಮಾಡೋದಕ್ಕೆ ಜಾಗ ಇರಲ್ಲ. ಇನ್ನು ಜಿಬಿಎ ಕಚೇರಿಯ ಹಳೆಯ ಅಂದ್ರೆ ಕಚೇರಿಯಲ್ಲಿ ಕೆಟ್ಟು ನಿಂತಿರುವ ಹಳೆಯ ಗಾಡಿಗಳೇ ಇಲ್ಲಿ ಪಾಳು ಬಿದ್ದಿವೆ. ಹಾಗಾದ್ರೆ ಸಾರ್ವಜನಿಕರು ಗಾಡಿಗಳನ್ನ ಎಲ್ಲಿ ಪಾರ್ಕ್ ಮಾಡ್ಬೇಕನ್ನುವಂತಹ ಮಾತು ಕೇಳಿ ಬರ್ತಾ ಇದೆ ವಿದ್ಯಾ. ಹಾಗೇನೆ ಈ ಸುದ್ದಿ ನೋಡಿ ಆದ್ರೂ ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಟ್ಟು ನಿಂತಿರುವಂತಹ ಗಾಡಿಗಳನ್ನ ತೆರವು ಮಾಡ್ತಾರಾ, ಜಿಬಿಎ ಕಚೇರಿಗೆ ಬರುವಂತಹ ಸಾರ್ವಜನಿಕರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ತಾರಾ ಅಂತ ಕಾದು ನೋಡ್ಬೇಕು ವಿದ್ಯಾ. ಈಗ ಈ ಸುದ್ದಿ ನೋಡಿದ್ಮೇಲಾದ್ರೂ ಅಥವಾ ಈಗ ಸಾರ್ವಜನಿಕರು, ಅಧಿಕಾರಿಗಳು, ಯಾಕಂತಂದ್ರೆ ಬಹಳ ತರಾತುರಿಯಲ್ಲಿ ಪಾದಚಾರಿ ಆಗಿರ್ಬೋದು, ಜೊತೆಗೆ ಒತ್ತುವರಿ ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಈ ಕೆಲಸ ಮಾಡುವಂತ ಸಾಧ್ಯತೆಗಳು ಇವೆಯಾ, ಅಥವಾ ಇಲ್ಲ ನಾವು ಪಾದಚಾರಿ ಮಾರ್ಗವನ್ನೇ ಸರಾಗವಾಗಿ ಫಸ್ಟ್ ಸರಿ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಹೋಗುವಂತ ಸಾಧ್ಯತೆ ಇದೆಯಾ? ಇಲ್ಲ, ಇಲ್ಲಿ ನೀವು ಕೇಳಿರುವ ಪ್ರಶ್ನೆ ಕರೆಕ್ಟ್ ಆಗಿದೆ. ಯಾಕೆಂತ ಹೇಳಿದ್ರೆ, ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಒಂದು ಬಾರಿ ಅಲ್ಲ, ಹಲವಾರು ಬಾರಿ ಅವರು ಬಂದಿರುವಂತಹ ಸಾರ್ವಜನಿಕರು ಈ ಸಮಸ್ಯೆಯ ಬಗ್ಗೆ ಅಲ್ಲಿ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಆದ್ರೂ ಕೂಡ ಅಧಿಕಾರಿಗಳು ಇಲ್ಲಿ ಬೇಜವಾಬ್ದಾರಿ ತೋರಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿ ಬರ್ತಾ ಇದೆ ಸರ್. ಓಕೆ, ಧನ್ಯವಾದಗಳು ಜಯಶ್ರೀ ನಿಮ್ಮೆಲ್ಲ ಮಾಹಿತಿಗೆ.
ಗಮನಿಸ್ತಾ ಇದ್ವಿ, ನಮ್ಮ ಪ್ರತಿನಿಧಿ ಹಲವಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರು. ಇದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಮತ್ತೊಂದು ಹಿಡಿದಂತ ಕೈಗನ್ನಡಿ ಅನ್ನುವಂಥದ್ದನ್ನ ಜಯಶ್ರೀ ಅವರು ಹೇಳ್ತಾ ಇದ್ರು. ಯಾಕಂದ್ರೆ ಈ ಒಂದು ವಿಚಾರವನ್ನ ಬಹಳಷ್ಟು ವರ್ಷಗಳಿಂದ ಸಾರ್ವಜನಿಕರು ಹೇಳ್ತಾನೆ ಬಂದಿದ್ದಾರೆ. ಯಾವಾಗ ಅವರ ವಾಹನಗಳನ್ನ ಟೋಯಿಂಗ್ ಮಾಡ್ಕೊಂಡು ಹೋಗಿ ತಗೊಂಡೋಗಿ ಅಲ್ಲಿ ಹಾಕ್ತಾರೋ ಅಥವಾ ಜಿಬಿಎಗೆ ಬರುವಂತಹ ಅಲ್ಲಿ ಜನರು ಮುಂದೆ ಪಾರ್ಕ್ ಮಾಡೋದಕ್ಕೆ ಸಮಸ್ಯೆ ಆಗ್ತಾ ಇದೆ, ಇಲ್ಲಿ ಇಷ್ಟು ರಾಶಿ ಗಾಡಿಗಳನ್ನ ನಿಲ್ಲಿಸಿದ್ದೀರಾ, ಅಟ್ಲೀಸ್ಟ್ ಇದನ್ನ ತೆರವುಗೊಳಿಸಿ ಅಥವಾ ಬೇರೆ ಕಡೆ ಸ್ಥಳಾಂತರಿಸಿ ಬರೋರು ವಿಸಿಟರ್ಸು ಅವರಿಗೆ ನಿಲ್ಲೋದಕ್ಕೆ ಅನುವು ಮಾಡಿಕೊಡಿ ಎಂಬ ಅರ್ಥದಲ್ಲಿ ಬಹಳಷ್ಟು ಅಧಿಕಾರಿಗಳ ಕಿವಿಗೆ ಎಷ್ಟು ಈ ವಿಚಾರವನ್ನ ಹೇಳಿದ್ರು ಕೂಡ, ಆದ್ರೆ ಅಧಿಕಾರಿಗಳು, ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಮೊದಲು ಫುಟ್ಪಾತ್ ಒತ್ತುವರಿ ಮಾಡ್ತೀವಿ, ಆಮೇಲೆ ಅನಾಥ ವಾಹನಗಳನ್ನ ತೆರವುಗೊಳಿಸ್ತೀವೋ ಬಿಡ್ತೀವೋ ಸೆಕೆಂಡ್ರಿ ಅನ್ನುವಂಥ ವಿಚಾರದಲ್ಲಿ ಸದ್ಯ ಮಗ್ನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಿರೋದು. ನೋಡೋಣ, ಈ ಸುದ್ದಿ ನೋಡಿದ ಮೇಲಾದ್ರೂ, ಈ ಸುದ್ದಿ ಗಮನಿಸಿದ ಮೇಲಾದ್ರೂ ಹೌದು ಮೊದಲು ನಮ್ಮ ಬುಡ ಸರಿ ಮಾಡ್ಕೋಬೇಕು, ಆಮೇಲೆ ಹೋಗಿ ನಮ್ಮ ರೆಂಬೆ ಕೊಂಬೆಯನ್ನು ಸರಿ ಮಾಡ್ಕೊಳ್ಳೋಣ ಎಂಬ ಅರ್ಥದಲ್ಲಿ ಏನಾದ್ರೂ ಈ ಒಂದು ತಪ್ಪನ್ನ ಸರಿಪಡಿಸ್ಕೊಳ್ತಾರಾ ಅನ್ನೋದನ್ನ ಸದ್ಯ ನಾವು ಕಾದು ನೋಡ್ಬೇಕಾಗಿದೆ.